ಶಿವಮೊಗ್ಗ ನಗರ ಹಾಗೂ ಜಿಲ್ಲೆಗೆ ಅನುದಾನ ತರುವಲ್ಲಿ ಸಚಿವ ಮಧು ಬಂಗಾರಪ್ಪ ವಿಫಲರಾಗಿದ್ದಾರೆ. ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿವೆ ಎಂದು ಮಾಜಿ ಶಾಸಕ ಹಾಗೂ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಆರೋಪಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷಗಳಾದವು. ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವುದೇ ಅಭಿವೃದ್ಧಿಯೂ ಆಗಿಲ್ಲ, ಅನುದಾನವೂ ಬಂದಿಲ್ಲ, ಹೊಸ ಕಾಮಗಾರಿಗಳೂ ಇಲ್ಲ, ಇನ್ನು ಸಚಿವರಿಗೆ ಜವಾಬ್ದಾರಿಯೂ ಇಲ್ಲ ಎಂದು ದೂರಿದರು. ಉದಾಹರಣೆಗೆ ಗೋವಿಂದಾಪುರದಲ್ಲಿ ಆಶ್ರಯ ಮನೆಗಳು ನಾನು ಶಾಸಕನಾಗಿದ್ದಾಗ ಹಾಗೂ ಕೆಎಸ್ ಈಶ್ವರಪ್ಪ ಅವರು ಶಾಸಕರಾಗಿದ್ದಾಗ ಆಶ್ರಯ ಮನೆಗಳ ನಿರ್ಮಾಣ ಆಗಿತ್ತು. ಕೆಲವರಿಗೆ ಮಾತ್ರ ಅಲ್ಲಿ ಮನೆ ವಿತರಿಸಲಾಗಿದೆ. ಆದರೆ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಅಲ್ಲಿ ಇಲ್ಲ. ಕಳೆದ 2 ವರ್ಷಗಳಿಂದ ಕಾಮಗಾರಿಗಳು ಸಂಪೂರ್ಣವಾಗಿ ನಿಂತು ಹೋಗಿವೆ. ಇನ್ನು ಕೆಲಸ ಮಾಡಿದ ಗುತ್ತಿಗೆದಾರರಿಗೆ 12 ಕೋಟಿ ರೂಪಾಯಿ ಬಾಕಿ ಇದೆ. ಆ ಹಣ ಬಿಡುಗಡೆ ಮಾಡದೆ ಹೊರತು ಗುತ್ತಿಗೆದಾರರು ಕೆಲಸ ಮಾಡೋದಿಲ್ಲ. ಇನ್ನು ಬಡ ಜನರು ಸೂರಿಗಾಗಿ ಹಂಬಲಿಸಿ ಸಾಲ ಮಾಡಿ ಹಣ ಕಟ್ಟಿದ್ದಾರೆ. ಈಗ ಅದಕ್ಕೆ ಬಡ್ಡಿಯನ್ನ ಕಟ್ತಿದ್ದಾರೆ. ಈಗ ವಾಸಿಸ್ತಾ ಇರೋರಿಗೂ ಈ ಖಾತೆ ಮಾಡಿಲ್ಲ. ಈ ಖಾತೆ ಇಲ್ಲದೆ ನಿವಾಸಿಗಳು ಯಾವುದೇ ಸಾಲ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಹೀಗಾಗಿ ಅಲ್ಲಿ ಜನರು ತುಂಬಾ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ಎಂದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡಲೇ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ಸರ್ಕಾರದ ಜೊತೆ ಸಮಾಲೋಚನೆಯನ್ನ ನಡೆಸಬೇಕಾಗಿದೆ. ಜೊತೆಗೆ ಕೊಳಚೆ ಪ್ರದೇಶದ ನಿವಾಸಿಗಳಿಗೂ ಹಕ್ಕುಪತ್ರ ಸಿಕ್ಕಿಲ್ಲ, ಸಿಕ್ಕವರಿಗೆ ಈ ಖಾತೆ ಆಗಿಲ್ಲ. ಇನ್ನು ಜಿಲ್ಲೆಯಲ್ಲಿ 108 ಸಮಸ್ಯೆಗಳಿವೆ. ಈ ಬಾರಿಯ ಬಜೆಟ್ನಲ್ಲಿ ಇದಕ್ಕೆ ಉತ್ತರ ಕಂಡುಕೊಳ್ಳಬಹುದಿತ್ತು. ಆದರೆ ಸಚಿವರು ಬೇಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ದಾರೆ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯ ನಗರ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅನುದಾನ ತರೋದರಲ್ಲಿ ವಿಫಲರಾಗಿದ್ದಾರೆ. ಹೊಸ ಅವರೇ ಹೇಳಿದಂಥ ಕಾಮಗಾರಿಗಳನ್ನು ಪ್ರಾರಂಭ ಮಾಡೋದರಲ್ಲಿ ವಿಫಲರಾಗಿದ್ದಾರೆ. ಇದೆಲ್ಲ ಒಂದು ಕಡೆ ಮುಖ್ಯವಾದ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಕೂಡ ಅವರು ಇತ್ತೀಚಿನ ದಿನಗಳಲ್ಲಿ ವಿಫಲರಾಗ್ತಾ ಇರೋದು ತುಂಬ ಬೇಸರದ ಸಂಗತಿ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹಂಚಿಕೊಳ್ಳಕ್ಕೆ ಬಯಸ್ತೀನಿ. ಅವರು ಮನಸ್ಸು ಮಾಡಿದ್ರೆ ಭಾಳ ಸುಲಭವಾಗಿ ಕೆಲಸಗಳನ್ನು ಮಾಡುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಅವರು ಮಾಡಲಿಕ್ಕೆ ತಯಾರಾಗದೇ ಇರೋದು ಬಹಳ ಬೇಜವಾಬ್ದಾರಿತನವನ್ನು ತೋರಿಸ್ತದೆ ಅಂತೇಳಿ ಹೇಳಬೇಕಾಗ್ತದೆ. ಉದಾಹರಣೆಗೆ ನಮ್ಮ ಆಶ್ರಯ ಮನೆಗಳು ಗೋವಿಂದಾಪುರದಲ್ಲಿ ಹಿಂದೆ ನಮ್ಮ ಶಿವಮೊಗ್ಗದವರೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಈಶ್ವರಪ್ಪನವರ ಅವಧಿಯಲ್ಲಿ ಜಾಗವನ್ನು ಗುರುತಿಸಿ ಪ್ರಾರಂಭ ಮಾಡಲಿಕ್ಕಾಯಿತು. ನಂತರ ನಾನು ಶಾಸಕನಾಗಿದ್ದಾಗ ಕೂಡ ಆ ಅವಧಿಯಲ್ಲಿ ಬೆನಿಫಿಷರಿ ಲೀಸ್ಟನ್ನು ಕೂಡ ಅಂತಿಮಗೊಳಿಸಲಾಯಿತು. ಆ ನಂತರದಲ್ಲಿ ಕೂಡ ಕೆಲವು ಹೊಸದಾಗಿ ಪಟ್ಟಿಗೆ ಸೇರ್ಪಡೆಗೊಂಡರು. ಆದರೆ ಕಾಮಗಾರಿ ಹೆಚ್ಚು ಕಮ್ಮಿ ನಿಂತೋಗಿ 1.5 ವರ್ಷ ಆಯ್ತಲ್ಲಿ. ಈಗಾಗಲೇ ಅವರು 2 ವರ್ಷದ ಹಿಂದೆ ಕೊಟ್ಟಂತಹ ಬಿಲ್ಲು 12 ಕೋಟಿಗೂ ಮೀರಿ ಹೆಚ್ಚಿಗೆ ಬಿಲ್ಲನ್ನು ಕೊಟ್ಟಿರೋದು ಅವರಿಗೆ ಪೇಮೆಂಟ್ ಆಗಿಲ್ಲ. ಅವರು ಕೆಲಸ ನಿಲ್ಲಿಸಿದ್ದಾರೆ. ಜನ ನನಗೆ ಆಶ್ರಯ ಮನೆ ನಾಳೆ ಸಿಕ್ಕತ್ತೆ, ನಾಡಿದ್ದು ಹೋಗ್ತೀನಿ ಅಂತೇಳಿ ಬ್ಯಾಂಕ್ ಲೋನ್ ಕೂಡ ಇದೇನು ಆಶ್ರಯ ಮನೆ ಅಂತಂದರೆ ಬಂಗಾರಪ್ಪನವ್ರ ಕಾಲದ ಪುಕ್ಕಟ್ಟೆ ಮನೆ ಅಲ್ಲ. ಈಗ ಅವರು ಕೂಡ ಹಣ ಕಟ್ತಾರೆ. ಫ್ಲ್ಯಾಟ್ ಮನೆಗಳು, ಆ ಮನೆಗಳಿಗೆ ಕಟ್ಟೋ ಏನು ತಗಲುತ್ತೆ ವೆಚ್ಚ, ಅದನ್ನು ಫಲಾನುಭವಿಗಳು ಕೂಡ ಬ್ಯಾಂಕಲ್ಲಿ ಸಾಲ ಮಾಡಿ ಕೊಡ್ತಾರೆ ಸರ್ಕಾರಕ್ಕೆ. ಬಡ್ಡಿ ಕಟ್ಟೋದು ಜನನೇ. ಇಂಥ ಸಂದರ್ಭದಲ್ಲಿ ಕೂಡ ಅದನ್ನು ಬೇಗ ಮುಗಿಸುವಂತಹ ಜವಾಬ್ದಾರಿಯನ್ನು ತೋರಬೇಕಾಗಿದ್ದದ್ದು ಮಂತ್ರಿಗಳ ಕೆಲಸ. ಅದರಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. 13 ಕೋಟಿಗೂ ಮೀರಿ 12 ಕೋಟಿಗೂ ಮೀರಿ ಬಿಲ್ಲನ್ನು ಕೊಟ್ಟಿದ್ದಾರೆ. 2 ವರ್ಷದಿಂದ ಪೇಮೆಂಟ್ ಆಗಿಲ್ಲ ಅಂದರೆ ಯಾವ ಗುತ್ತಿಗೆದಾರರು ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ.
ನಾವೀಗಾಗಲೇ ಸಾಕಷ್ಟು ಬಾರಿ ಅವರು ಮಿಷನರಿಗಳನ್ನು ಒಯ್ತಾ ಇರಬೇಕಾದ್ರೆ ಮತ್ತೊಂದು ಮಾಡಬೇಕಾದ್ರೆ ಗಮನಕ್ಕೆ ತಂದರೆ ಕೂಡ ಅಧಿಕಾರಿಗಳಿಗೆ ಯಾವುದೇ ಪ್ರಯೋಜನ ಕೂಡ ಅದು ಆಗಲಿಲ್ಲ. ಅದು ವೇಗವನ್ನು ಪಡ್ಕೊಳೋದು ಯಾವಾಗ ಅನ್ನೋ ಒಂದು ಯೋಚನೆ ಶುರುವಾಗಿದೆ. ಇನ್ನೂ ಹೆಚ್ಚು ಕಮ್ಮಿ ನನ್ನ ಅಂದಾಜು ಅದು 50% ಕಾಮಗಾರಿ 45-50% ಕಾಮಗಾರಿ ಉಳಿದಿದೆ ಅಂತೇಳಿ ಇಂಜಿನಿಯರ್ಗಳು ಅಧಿಕಾರಿಗಳು ಹೇಳುವಂಥದ್ದು. ಹೋಗಲಿ, ಈಗಾಗಲೇ ಪೂರ್ತಿ ಹಣ ಕೊಟ್ಟು ಎಷ್ಟೊಂದು 350-400 ಜನಕ್ಕೂ ಮೀರಿ ಅಲ್ಲಿ ವಾಸ ಇದ್ದಾರೆ ಈಗಾಗಲೇ. ಇವತ್ತು ಅವರದೇ ಕಾನೂನು ತಂದಿದ್ದಾರೆ ಸರ್ಕಾರದವರು, ರೆವಿನ್ಯೂ ಇಲಾಖೆಯಲ್ಲಿ ಖಾತಾದಾರರಿಗೆ ಈ ಖಾತಾ ಮಾಡಿಕೊಡ್ಬೇಕು ಅಂತ. ಅವರಿಗೆ ಈ ಖಾತೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಅದರಲ್ಲಿ ನಾನು ಆಯುಕ್ತರಿಗೆ 8-10 ಬಾರಿ ಕೂಡ ಹೆಚ್ಚು ಬಾರಿ ಈ ವಿಚಾರದಲ್ಲಿ ನಾನು ಮಾತನಾಡಿದ್ದೀನಿ. ಅವರು ನಾವು ಅಲ್ಲಿ ಕಳಿಸಿದ್ದೀವಿ, ಇಲ್ಲಿ ಕಳಿಸಿದ್ದೀವಿ, ಪ್ರಯತ್ನ ಪಡ್ತಾ ಇರೋದು ನಿಜ ಅಂತೇಳಿ ಹೇಳ್ತಾನೆ ಇದ್ದಾರೆ. ಈಗೇನಾಗಿದೆ, ಅದರಲ್ಲಿ ಗ್ರಾಮ ಪಂಚಾಯಿತಿಯವರು NOC ಕೊಡಬೇಕು, ಇದರ ರೀತಿ ಸಾಕಷ್ಟು ಪ್ರಾಬ್ಲಮ್ಗಳನ್ನು ಹೇಳ್ತಾರೆ ಆಯುಕ್ತರು. ಇದು ಯಾರ ಜವಾಬ್ದಾರಿ? ಗ್ರಾಮೀಣಾಭಿವೃದ್ಧಿ ಸಚಿವರ ಹತ್ರ ಕೂತ್ಕೊಂಡು, ಜಿಲ್ಲಾ ಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಅಲ್ಲಿಂದ ಆ ಭೂಮಿಯ ಮಾಲೀಕತ್ವವನ್ನು ಕಾರ್ಪೊರೇಷನ್ ಅವರಿಗೆ ಕೊಡಿಸಿದ್ರೆ ನಗರಸಭೆಯವರು, ನಗರ ಪಾಲಿಕೆಯವರು ಅವರಿಗೆ ಈ ಖಾತಾವನ್ನು ಕೊಡ್ತಾರೆ. ಆ ವಿಚಾರದಲ್ಲಿ ಇವರು ಮಾಡೋದರಲ್ಲಿ, ಕೆಲಸ ಮಾಡೋದರಲ್ಲಿ ಯಾವುದೇ ಮುತುವರ್ಜಿ ತೋರಿಸ್ತಾ ಇಲ್ಲ ಅಂತೇಳಿ ಎದ್ದು ಕಾಣ್ತಾ ಇದೆ. ಇದು ನಿನ್ನೆ ಮೊನ್ನೆದಲ್ಲ, ಆವತ್ತಿನಿಂದ ಇವತ್ತಂಕನೂ ಕೂಡ ಇದು ಮಾಡಬೇಕಾಗಿರೋದು. ಇವರು ಇಲ್ಲಿ ಕಾರ್ಪೊರೇಷನ್ ಆಫೀಸಿಂದ ಗ್ರಾಮ ಪಂಚಾಯತಿ ಆಫೀಸಿಗೆ ಹೋದರೆ ಯಾವ ಕೆಲಸನೂ ಆಗಲ್ಲ. ಈಗ ಕಳಿಸಿದ್ದೀವಿ, 24 ಲಕ್ಷ ಕಟ್ಟಿದ್ದೀವಿ, 13 ಲಕ್ಷ ಕಟ್ಟಿದ್ದೀವಿ, ಇದರಿಂದ ಏನು ಪ್ರಯೋಜನ ಆಗೋ ವಾತಾವರಣನೇ ಕಾಣ್ತಾ ಇಲ್ಲ. ಭೂಮಿ ಮಾಲೀಕತ್ವ ಅವ್ರದ್ದಿರ್ಬೇಕಾರೆ, ಗ್ರಾಮ ಪಂಚಾಯತಿ ಅವ್ರದ್ದಿರ್ಬೇಕಾರೆ, ಇವರು ದುಡ್ಡು ತೊಗೊಂಡ್ರು, ಲೋನ್ ಮಾಡಿ ಜನ ದುಡ್ಡು ಕಟ್ಟಿದ್ರು, ಆದರೆ ಅವರಿಗೆ ಮಾಲೀಕತ್ವ ಇವತ್ತು ಈ ಖಾತೆ ಇಲ್ಲದೆ ಯಾವ ಕೆಲಸನೂ ಆಗ್ತಾ ಇಲ್ಲ. ನಿಮಗೆಲ್ಲರಿಗೂ ಅನುಭವಕ್ಕೆ ಬಂದಿರುವಂಥದ್ದು. 13 ಕೋಟಿಗೂ ಮೀರಿ ಅವರು ದುಡ್ಡು ಪೆಂಡಿಂಗ್ ಇದೆ ಅಂತಂದರೆ ಯಾರು ಕೆಲಸ ಮಾಡ್ತಾರೆ? ಒಂದು ಕಾಂಟ್ರಾಕ್ಟ್ರು ಮಾಡಲ್ಲ. ಎರಡನೇದು ದುಡ್ಡು ಕಟ್ಟಿ ಬ್ಯಾಂಕ್ ಸಾಲ ಕಂತು ಕಟ್ತಾ